ಜಿ ಕನ್ನಡಕ್ಕೆ ಬಿಗ್ ಶಾಕ್. ಟಿಆರ್ಪಿಯಲ್ಲಿ ಕಲರ್ಸ್ ಕಮಾಲ್. ಕನ್ನಡ ಕಿರುತೆರೆಯಲ್ಲಿ ದಿನದಿಂದ ದಿನಕ್ಕೆ ಧಾರಾವಾಹಿಗಳ ನಡುವಿನ ಪೈಪೋಟಿ ಮತ್ತಷ್ಟು ರೋಚಕವಾಗ್ತಾ ಇದೆ. ಒಂದೆಡೆ ಹೊಸ ಹೊಸ ಕತೆಗಳು, ಮತ್ತೊಂದೆಡೆ ಅನಿರೀಕ್ಷಿತ ಟ್ವಿಸ್ಟ್ಗಳು ಪ್ರೇಕ್ಷಕರನ್ನ ಟಿವಿ ಮುಂದೆ ಕೂರಿಸ್ತಾ ಇದೆ. ಅದೇ ರೀತಿ ಟಿಆರ್ಪಿಯಲ್ಲಿಯೂ ಸಾಕಷ್ಟು ಬದಲಾವಣೆಗಳಾಗಿವೆ. ಹಲವು ವಾರಗಳಿಂದ ಮೇಲುಗೈ ಸಾಧಿಸುತ್ತಿದ್ದ ಜಿ ಕನ್ನಡ ಧಾರಾವಾಹಿಗಳಿಗೆ ಈಗ ಕಲರ್ಸ್ ಕನ್ನಡ ಸೀರಿಯಲ್ಗಳು ಭರ್ಜರಿ ಪೈಪೋಟಿ ನೀಡ್ತಾ ಇವೆ. ಟಾಪ್ ಸ್ಥಾನಗಳಿಗಾಗಿ ಎರಡೂ ವಾಹಿನಿಗಳ ನಡುವೆ ಜಿದ್ದಾಜಿದ್ದಿ ನಡೀತಾ ಇದೆ. ಹಾಗಾದ್ರೆ ಈ ವಾರದ ನಂಬರ್ 1 ಧಾರಾವಾಹಿ ಯಾವುದು? ಹೊಸ ಧಾರಾವಾಹಿಗಳಿಗೆ ಸಿಕ್ಕ ಟಿಆರ್ಪಿ ಎಷ್ಟು ಅನ್ನೋದನ್ನ ನೋಡೋಣ ಬನ್ನಿ. ಜಿ ಕನ್ನಡಕ್ಕೆ ಟಕ್ಕರ್ ಕೊಡ್ತಿವೆ ಕಲರ್ಸ್ ಸೀರಿಯಲ್ಗಳು. ಇದುವರೆಗೆ ಟಿಆರ್ಪಿಯ ಟಾಪ್ ಸ್ಥಾನದಲ್ಲಿ ಜಿ ಕನ್ನಡ ಧಾರಾವಾಹಿಗಳದ್ದೇ ಮೇಲುಗೈ ಇತ್ತು. ಆದ್ರೀಗ ಕಲರ್ಸ್ ಕನ್ನಡ ಧಾರಾವಾಹಿಗಳು ಭರ್ಜರಿ ಪ್ರದರ್ಶನ ನೀಡಿದೆ. 24ನೇ ವಾರದ ಟಿವಿಆರ್ ಪಟ್ಟಿಯ ಪ್ರಕಾರ ಟಾಪ್ 1 ಸ್ಥಾನವನ್ನ ಹೊರತುಪಡಿಸಿ ಉಳಿದ 4 ಸ್ಥಾನವನ್ನ ಕಲರ್ಸ್ ಕನ್ನಡ ಧಾರಾವಾಹಿಗಳು ತನ್ನದಾಗಿಸಿಕೊಂಡಿದೆ. ಟಾಪ್ ಸ್ಥಾನದಲ್ಲಿರುವ ಕರ್ಣ ಧಾರಾವಾಹಿಯನ್ನ ಹಿಂದಿಕ್ಕಿ 6.6 ಟಿಆರ್ಪಿ ಪಡೆದು ಅಣ್ಣಯ್ಯ ಈ ವಾರದ ನಂಬರ್ 1 ಧಾರಾವಾಹಿಯಾಗಿದೆ. ಹಾಗೆ 6.4 ಟಿಆರ್ಪಿ ಪಡೆದ ನಂದಗೋಕುಲ ಟಾಪ್ 2 ಸ್ಥಾನಕ್ಕೇರಿದೆ. 6.2 ಟಿಆರ್ಪಿ ಪಡೆದ ಶ್ರೀಗಂಧದ ಗುಡಿ ಟಾಪ್ 3 ಯಲ್ಲಿದೆ. ಅದೇ ರೀತಿ ಸಾಲಾಗಿ 6.1 ಟಿಆರ್ಪಿಯನ್ನ ಪಡೆದ ಕಲರ್ಸ್ ಕನ್ನಡದ ಮುದ್ದು ಸೊಸೆ, ಪವಿತ್ರ ಬಂಧನ, ಗೌರಿ ಕಲ್ಯಾಣ ಧಾರಾವಾಹಿಗಳು 4ನೇ ಸ್ಥಾನದಲ್ಲಿವೆ. ನಂಬರ್ 1 ಸ್ಥಾನದಿಂದ 7ನೇ ಸ್ಥಾನಕ್ಕೆ ಕುಸಿದ ಕರ್ಣ. ನಂಬರ್ 5ರಲ್ಲಿ 6.0 ಟಿಆರ್ಪಿ ಪಡೆದ ಲಕ್ಷ್ಮೀ ನಿವಾಸವಿದ್ರೆ 6ನೇ ಸ್ಥಾನದಲ್ಲಿ 5.9 ಟಿಆರ್ಪಿ ಪಡೆದ ಅಮೃತಧಾರೆ ಇದೆ. ಹಾಗೆ ಯಾವಾಗ್ಲೂ ಟಾಪ್ ನಲ್ಲಿರುವ ಕರ್ಣ ಇದೇ ಮೊದಲ ಬಾರಿಗೆ 5.8 ಟಿಆರ್ಪಿ ಪಡೆದು 7ನೇ ಸ್ಥಾನಕ್ಕಿಳಿದಿದ್ದಾನೆ. ಹಾಗೆ 5.3 ಟಿಆರ್ಪಿ ಪಡೆದ ಆದಿಲಕ್ಷ್ಮಿ ಪುರಾಣ 8ನೇ ಸ್ಥಾನ, 4.8 ಟಿಆರ್ಪಿ ಪಡೆದ ನಾನಿನ್ನ ಬಿಡಲಾರೆ 9ನೇ ಸ್ಥಾನ ಹಾಗೂ 4.3 ಟಿಆರ್ಪಿ ಪಡೆದ ಬ್ರಹ್ಮಗಂಟು ಟಾಪ್ 10 ಸ್ಥಾನದಲ್ಲಿದೆ. ಇದರ ಜೊತೆಗೆ ಕಲರ್ಸ್ ಕನ್ನಡಕ್ಕೆ ಹೊಸದಾಗಿ ಎಂಟ್ರಿ ಕೊಟ್ಟ ಅಗ್ನಿ ಸಾಕ್ಷಿ ಹಳೆ ಧಾರಾವಾಹಿಗಳಿಗೆ ಒಳ್ಳೆ ಪೈಪೋಟಿ ಕೊಟ್ಟು 3.3 ಟಿಆರ್ಪಿ ಪಡೆದು ವೀಕ್ಷಕರ ಗಮನ ಸೆಳೆದಿದೆ. ಒಟ್ಟಾರೆ ಈ ವಾರದ ಟಿವಿಆರ್ ನೋಡಿದ್ರೆ ಕನ್ನಡ ಕಿರುತೆರೆಯಲ್ಲಿ ಪೈಪೋಟಿ ದಿನದಿಂದ ದಿನಕ್ಕೆ ಮತ್ತಷ್ಟು ಹೆಚ್ಚಾಗ್ತಿರೋದು ಸ್ಪಷ್ಟವಾಗಿದೆ. ಜಿ ಕನ್ನಡ ತನ್ನ ಜನಪ್ರಿಯ ಧಾರಾವಾಹಿಗಳ ಮೂಲಕ ಅಗ್ರಸ್ಥಾನ ಉಳಿಸಿಕೊಳ್ಳಲು ಪ್ರಯತ್ನಿಸಿದ್ರೆ ಕಲರ್ಸ್ ಕನ್ನಡ ಸೀರಿಯಲ್ಗಳು ವೇಗವಾಗಿ ಮುನ್ನಡೆದಿವೆ. ವಿಶೇಷವಾಗಿ ಟಾಪ್ ಸ್ಥಾನಗಳಲ್ಲಿ ಕಲರ್ಸ್ ಕನ್ನಡದ ಧಾರಾವಾಹಿಗಳಿರೋದು ಈ ವಾರದ ಪ್ರಮುಖ ಹೈಲೈಟ್ ಆಗಿದೆ. ಮುಂದಿನ ವಾರದ ಟಿವಿಆರ್ ಪಟ್ಟಿಯಲ್ಲಿ ಮತ್ತೆ ಜಿ ಕನ್ನಡ ಮೇಲುಗೈ ಸಾಧಿಸುತ್ತಾ ಅಥವಾ ಕಲರ್ಸ್ ಕನ್ನಡ ತನ್ನ ಅಬ್ಬರವನ್ನ ಮುಂದುವರಿಸುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಿದೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಕನ್ನಡ ಕಿರುತೆರೆಯ ಇಂತಹ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಕನ್ನಡ ಲೇಟೆಸ್ಟ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.